ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಇದರ ವತಿಯಿಂದ ನಡೆಯುವ 28ನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯ ಟ್ರೋಫಿ ಅನಾವರಣ ಸಮಾರಂಭವು ನಗರದ ನೆಹರು ಮೈದಾನದಲ್ಲಿ ನಡೆಯಿತು. ಅನಿವಾಸಿ ಭಾರತೀಯ ಉದ್ಯಮಿ ವೈಟ್ ಸ್ಟೋನ್ ಟ್ರೇಡಿಂಗ್ ಕಂಪನಿಯ ಮಾಲಕ ಶರೀಫ್ ಬೋಳಾರ್ ಅವರು ಟ್ರೋಫಿಯನ್ನು ಅನಾವರಣ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆ ಫುಟ್ಬಾಲ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಡಿಎಂ ಅಸ್ಲಂ ಅವರು ಮಾತನಾಡಿ, ಹಲವಾರು ದಿನಗಳಿಂದ ಇಲ್ಲಿ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದು 328 ತಂಡಗಳು ಭಾಗವಹಿಸಿದ್ದು, ಇಂದು ನಾವು ಹಲವರ ಸಹಕಾರದಿಂದ ನೀಡಿದ ಟ್ರೋಫಿಯನ್ನು ಅನಾವರಣಗೊಳಿಸಿದ್ದೇವೆ ಎಂದರು. ಸಾಹುಲ್ ಹಮೀದ್, ನವಾಜ್ ಬೋಳಾರ್, ಒಲಿಂಪಿಕ್ಸ್ ಸ್ಪೋರ್ಟ್ಸ್ನ ಪಾಲುದಾರ ಸಮೀರ್, ಶರೀಫ್, ಸುಜೀತ್, ಅನ್ವರ್ ಕಂದಕ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಹುಸೇನ್ ಬೋಳಾರ್, ಸದಸ್ಯರಾದ ಆರಿಫ್ ಉಚ್ಚಿಲಾ, ಲತೀಫ್ ಕಸಬಾ ಬೆಂಗ್ರೆ, ಭವಿಷ್ಯ ಕುಂಟಿಕಾನ ಮೊದಲಾದವರು ಉಪಸ್ಥಿತರಿದ್ದರು. ಶಿಯಾಜ್ ಅವರು ಕಾರ್ಯಕ್ರಮ ನಿರೂಪಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ನಡೆಯುತ್ತಿರುವಂತಹ ಫುಟ್ಬಾಲ್ ಪಂದ್ಯಾಟ ಇಂಡಿಪೆಂಡೆನ್ಸ್ ಡೇಗೆ ಫೈನಲ್ ಮ್ಯಾಚ್ ನಡೆಯಕ್ಕೆ ಹೋಗ್ತಾ ಇದೆ. 15ಕ್ಕೆ ಸುಮಾರು 328 ತಂಡಗಳು ಇಲ್ಲಿ ಭಾಗವಹಿಸಿದೆ. ಸುಮಾರು 28 ವರ್ಷದಿಂದ ನಮ್ಮ ಡಿಎಂ ಅಸ್ಲಂ ಭಾಯಿ ಅವರು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಅವರ ನೇತೃತ್ವದಲ್ಲಿ ಇಲ್ಲಿ ಈ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರ ಖಂಡಿತ ಇರ್ತದೆ ಅಂಥೇಳಿ ಈ ಟೈಮಲ್ಲಿ ನಾವು ಭರವಸೆ ಕೊಡ್ತೇವೆ. ಹಾಗೆ ಇನ್ನು ಫೈನಲ್ ಪಂದ್ಯ ಆಡುವಂತಹ ಎಲ್ಲ ಪಂದ್ಯಗಳಿಗೆ ಮತ್ತು ಎಲ್ಲ ತಂಡಗಳಿಗೆ ಶುಭಾಶಯವನ್ನು ಕೋರ್ತೇವೆ. ನಿರಂತರ ಇವತ್ತು 22ನೇ ದಿವಸ. ನಾಲ್ದು ಸೆಮಿಫೈನಲ್ ಪಂದ್ಯಕೂಟ ನಡೀಲಿಕ್ಕೆ ಇದೆ. ನಾಲ್ದು ಫೈನಲ್ ಪಂದ್ಯಕೂಟ, 3 ಫೈನಲ್ ಪಂದ್ಯ ಇರ್ತದೆ, ಹೈಸ್ಕೂಲ್ ಮತ್ತು PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್. ಇವತ್ತು ನಾವು ನಮ್ಮ ಒಂದು ಒಲಿಂಪಿಕ್ ಸ್ಪೋರ್ಟ್ಸ್ ಮತ್ತು MS ಸ್ಪೋರ್ಟ್ಸ್ ಅವರಿಂದ ಈ ಸರಿ ನಮ್ಮ ಮರ್ಚೆಂಟ್ಸ್ ಪಾರ್ಟ್ನರ್ ಅಂತ ಆಗಿದ್ದಾರೆ. ಅವರು ಫುಲ್ ಸ್ಪಾನ್ಸರ್ಸ್ ಮಾಡಿದ್ದಾರೆ ನಮಗೆ. ಅದನ್ನೊಂದು ನಾವು ಟ್ರಾಫಿ ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ಇಟ್ಟಿದ್ದೆವು. ಅದು ಹೊಸ ಥರದ ಒಂದು ಟ್ರಾಫಿ ಅವರು ನಮಗೆ ಈ ಸರಿ ಮಾಡಿಕೊಟ್ಟಿದ್ದಾರೆ. ಸೊ ಆ ಕಾರ್ಯಕ್ರಮ ಇತ್ತು ನಮ್ಮದು. ಅದೇ ಇದರಲ್ಲಿ 328 ತಂಡಗಳು ಹೈಯರ್ ಪ್ರೈಮರಿಯಿಂದ ಹಿಡಿದು ಕಾಲೇಜ್ ತನಕ 328 ತಂಡಗಳಿದ್ದದ್ದು. ಆದ್ದರಿಂದ ಇದು ನಿರಂತರ ಮಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ, ಈಗ ನಮ್ಮ ಕ್ರೀಡಾಂಗ ಅಭಿವೃದ್ಧಿಯಾಗಿದೆ, ಅದರ ಜನಪ್ರಿಯತೆ ಹೆಚ್ಚಾಗ್ತಾ ಉಂಟು. ನಾವು ಇಲ್ಲಿ ಯಾಕೆಂದರೆ ನಮಗೆ ದಿನಗಳು ಕಮ್ಮಿ ಇದೆ, ಆದರೂ ಸಹ ಸುಮಾರು 1 ತಿಂಗಳ ಕಾಲ ಇದನ್ನು ನಿರಂತರ ನಡೆಸ್ತಾ ಬಂದಿದ್ದೇವೆ. ಎಲ್ಲರೂ ನಮ್ಮ ಹಿರಿಯರು ಇದರ ಮುಂಚೆನೇ ಇದ್ದರು. ಎಲ್ಲರೂ ಈ ಫುಟ್ಬಾಲ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಗೆ ಒಂದು ಇತಿಹಾಸನೇ ಇದೆ.